ನನ್ನೆಲ್ಲ ಪ್ರೀತಿಯ ಶರಣ ಬಂಧುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ ಕಡೆಯಿಂದ ಶರಣಾರ್ಥಿಗಳು. ಇಂದಿನ ವಿಡಿಯೋದಲ್ಲಿ ಶರಣ ಆದಯ್ಯನವರ ಅರ್ಥಪೂರ್ಣವಾಗಿರುವಂತಹ ವಚನ ಮತ್ತು ವಚನದ ಭಾವಾರ್ಥ. ಸಮಷ್ಟಿಯ ಉಳಿವು ಹುಟ್ಟು ಚರಾಚರ ಪಕ್ಷಿ ಪ್ರಾಣಿಗಳ ಬಗ್ಗೆ ಚಿಂತಿಸುವ ಆದಯ್ಯನವರು ಇನ್ನೊಂದು ವಚನದಲ್ಲಿ ಹೀಗೆ ಹೇಳಿದ್ದಾರೆ. ಬ್ರಹ್ಮವೆಂಬ ವೃಕ್ಷದಲ್ಲಿ ಫಲಪತ್ರ ಕುಸುಮಗಳೆಂಬ ಸಚರಾಚರಗಳಷ್ಟ ಮೂರ್ತಿಗಳಾಗಿ ಆಗಿ ಆಗಿ ಅಳಿವುತ್ತಿಪ್ಪವಯ್ಯ. ಇದಕ್ಕೆ ಶ್ರುತಿ ಬ್ರಹ್ಮಣೋ ವೃಕ್ಷಾನ್ಮಹತೋ ಪತ್ರಂ ಕುಸುಮಿತಂ ಫಲಂ ಚರಾಚರಾಷ್ಟಮೂರ್ತಿಂ ಚ ಫಲಿತಂ ಫಲಶೂನ್ಯವತ್ ಇದೆಂಬುದಾಗಿ. ಅಷ್ಟಮೂರ್ತಿಗಳು ನಷ್ಟವಾದಲ್ಲಿ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ನಷ್ಟವಾಯಿತೆಂಬ ಮಿಟ್ಟಿಯ ಬಂಡರನೆಂಬೆನಯ್ಯ. ಈ ವಚನದ ಅರ್ಥ: ಬ್ರಹ್ಮವೆಂಬ ವೃಕ್ಷದಲ್ಲಿ ಫಲಪತ್ರ ಕುಸುಮಗಳೆಂಬ ಸಚರಾಚರಗಳಷ್ಟ ಮೂರ್ತಿಗಳಾಗಿ ಆಗಿ ಆಗಿ ಅಳಿವುತ್ತಿಪ್ಪವಯ್ಯ. ಅಂದರೆ ಸೃಷ್ಟಿ ಹುಟ್ಟು ಎಂಬ ಮರದಲ್ಲಿ ಫಲಪತ್ರ ಕುಸುಮಗಳೆಂಬ ಸಸ್ಯಗಳು, ಸಚರಾಚರ ಅಷ್ಟಮೂರ್ತಿಗಳು, ಮಾನವ ಪ್ರಾಣಿಗಳು, ಕೀಟಗಳು, ಜಲಚರ ಭೂಚರ ವಾಯು ಸಂಚಾರಿ ಪಕ್ಷಿಗಳು, ಸರೀಸೃಪಗಳು, ಅಂಡಜಗಳು ಮುಂತಾದ ಅಷ್ಟತರದ ಜೀವಿಗಳು ಆಗಿ ಆಗಿ ಅಳಿವು ಕಾಣುತ್ತದೆ. ಇದಕ್ಕೆ ಶ್ರುತಿ ಬ್ರಹ್ಮಣೋ ವೃಕ್ಷಾನ್ಮಹತೋ ಪತ್ರಂ ಕುಸುಮಿತಂ ಫಲಂ ಚರಾಚರಾಷ್ಟಮೂರ್ತಿಂ ಚ ಫಲಿತಂ ಫಲಶೂನ್ಯವತ್ ಇಂತೆಂಬುದಾಗಿ. ಅಂದರೆ ಶ್ರುತಿಯು ಹೇಳುವಂತೆ ಬ್ರಹ್ಮವೆಂಬ ವೃಕ್ಷದಲ್ಲಿ ಪತ್ರಂ ಕುಸುಮಿತಂ ಫಲಂ ಹುಟ್ಟುತ್ತವೆ, ಜನ್ಮ ತಾಳುತ್ತವೆ. ಚರಾಚರ ಅಷ್ಟ ಬಗೆಯ ಜೀವಿಗಳು ಹುಟ್ಟಿ ಶೂನ್ಯವಾಗುತ್ತವೆ. ಅಷ್ಟಮೂರ್ತಿಗಳು ನಷ್ಟವಾದಲ್ಲಿ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ನಷ್ಟವಾಯಿತೆಂಬ ಮಿಟ್ಟಿಯ ಬಂಡರನೆಂಬೆನಯ್ಯ. ಅಂದರೆ ಸೃಷ್ಟಿಯೊಳಗಿನ ಜೈವಿಕ ಸಸ್ಯಗಳು, ಪುಷ್ಪ ಕುಸುಮಗಳು, ಪತ್ರಗಳು, ಚರಾಚರ ಜೀವಿಗಳು ನಾಶವಾದ ಮಾತ್ರಕ್ಕೆ ಅಥವಾ ಅಳಿವುಗೊಂಡ ಮಾತ್ರಕ್ಕೆ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ನಷ್ಟವಾಯಿತೆಂದು ಹೇಳುವ ಮಿಟ್ಟಿಯ ಬಂಡರನು ನಾನೇನೆಂದು ಆದಯ್ಯನವರು ಈ ವಚನದಲ್ಲಿ ಟೀಕಿಸಿದ್ದಾರೆ. ಸೃಷ್ಟಿ ಸ್ಥಿತಿ ಲಯಗಳ ತತ್ವಗಳನ್ನಾಧರಿಸಿ ಲಯವು ಮತ್ತೆ ಆರಂಭಕ್ಕೆ ಮೂಲವಾಗುತ್ತದೆ ಎಂದು ಸೂಚಿಸುತ್ತಾ, ಸೃಷ್ಟಿ ಸಮಸೃಷ್ಟಿಗೆ ಸಾವಿಲ್ಲ, ಅದು ನಿರಂತರ ವಿಕಸನಗೊಳ್ಳುವುದು. ಅದುವೇ ಚೈತನ್ಯ ಕರಸ್ಥಲದೊಳಗಿನ ಲಿಂಗ ಜಂಗಮವೆಂದಿದ್ದಾರೆ ಶರಣ ಆದಯ್ಯನವರು.